ಧನಸ್ಸು ರಾಶಿ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಇರತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆಯಾಗುವಂತಹ ದಿವಸ ಇದಾಗಿದೆ ಅಂತ ಹೇಳಬೇಕು. ಸಹೋದರ ವರ್ಗದಿಂದ ವಂಚನೆಯ ಸೂಚನೆ ಇದೆ. ಅಂದರೆ ಅಣ್ಣ ತಮ್ಮ ಅಕ್ಕ ತಂಗಿಯರೇ ವ್ಯಾವಹಾರಿಕವಾಗಿ ಹಣದ ವಿಚಾರವಾಗಿ ಆಸ್ತಿಯ ವಿಚಾರವಾಗಿ ಮೋಸವನ್ನು ಮಾಡ್ತಾರೆ, ವಂಚನೆಯನ್ನು ಮಾಡ್ತಾರೆ, ಅಥವಾ ನಿಮಗೆ ಏನೋ ತೊಂದರೆಯನ್ನು ತಂದಿಡ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಹೋಗುತ್ತೆ. ಪ್ರೇಮಿಗಳು ತುಂಬ ಎಚ್ಚರಿಕೆಯಿಂದ ಇರಬೇಕಾದಂತಹ ದಿವಸ. ಸ್ವಲ್ಪ ಎಚ್ಚರ ತಪ್ಪಿದರೂ ಕೂಡ ನಿಮ್ಮ ಮರ್ಯಾದೆ, ಕುಟುಂಬದ ಮರ್ಯಾದೆ ಇವೆಲ್ಲವನ್ನು ಕಳ್ಕೊಳ್ಬೇಕಾಗತ್ತೆ. ಜೊತೆಗೆ ಕಾನೂನಾತ್ಮಕವಾಗಿ ಹಲವಾರು ವಿಚಾರಗಳನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಬರುವ ಸೂಚನೆ ಇರತಕ್ಕಂಥದ್ದು. ನಿಮ್ಮ ವೃತ್ತಿ ಜೀವನಕ್ಕೆ ಅನುಕೂಲವಾಗಿರತಕ್ಕಂತಹ ಸಮಯ, ವೃತ್ತಿಯಿಂದ ಜೀವನಕ್ಕೆ ಅನುಕೂಲವಾಗುತ್ತೆ. ಇಂತಹ ಸುಖಮಯವಾದಂತಹ ಜೀವನವನ್ನು ನಡೆಸಲಿಕ್ಕೆ ಇವತ್ತು ನಿಮ್ಮ ವೃತ್ತಿ ಆಧಾರವಾಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಮನೆಯ ಸಮಸ್ಯೆಗಳನ್ನು, ಮನೆಯಲ್ಲಿರತಕ್ಕಂತಹ ಸವಾಲುಗಳನ್ನು ಆದಷ್ಟು ಬೇಗ ಬಗೆಹರಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಬೇರೆಯವರ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳಿ. ಆಗ ಮಾತ್ರ ಸಮಾಜದಲ್ಲಿ ನಿಮ್ಮ ಒಂದು ಕೆಲಸಕ್ಕೆ ಪೂರಕವಾದಂತಹ ವಾತಾವರಣ ಸಿಕ್ಕಬಹುದು ಅನ್ನುವಂತಹ ಅರ್ಥ. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ, ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಎಂಬುವ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವ. ಮಕರ ರಾಶಿ ದೈಹಿಕವಾದಂತಹ ಒತ್ತಡದಿಂದ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಡುತ್ತೆ. ತುಂಬ ಪರಿಶ್ರಮಪಟ್ಟು ಕೆಲಸ ಮಾಡ್ತಕ್ಕಂಥದ್ದು, ನಿದ್ದೆಯನ್ನು ಆಹಾರವನ್ನು ಬಿಟ್ಟು ಕೆಲಸ ಮಾಡುವಂಥದ್ದು, ಈ ಕೆಲಸ ಈಗ ಮುಗಿದು ಬಿಡಬೇಕು ಅಂತಕ್ಕಂತಹ ಒಂದು ಹಠಕ್ಕೆ ಬೀಳುವಂಥದ್ದು, ಇದು ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗುತ್ತೆ. ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಇರುವಂತಹ ಏನು ಸಮಸ್ಯೆಗಳಿದೆ ಅದು ಒಂದಷ್ಟು ದೂರ ಸರಿತಕ್ಕಂತಹ ಸಮಯ ಬಂದಿದೆ ಅಂತ ಹೇಳಬೇಕು. ಆದರೆ ಉತ್ತಮವಾದಂತಹ ಅವಕಾಶಗಳಿಂದ ವಂಚಿತರಾಗ್ತೀರಿ. ಯಾವಾಗ ನಿಮ್ಮದೇ ಆದಂತಹ ಲೋಕದಲ್ಲಿ ನೀವು ವಿಹರಿಸ್ತೀರಿ ಆಗ ಸರಿಯಾಗಿ ಸಾರ್ವಕಾಲಿಕವಾಗಿ ಆಗಬೇಕಾದಂತಹ ಕೆಲವು ಕೆಲಸಗಳು ನಿಮ್ಮಿಂದ ಬಾಕಿ ಉಳಿಯುವಂಥದ್ದು, ಅವಕಾಶಗಳು ಮತ್ತೆ ಮತ್ತೆ ಪ್ರಾಪ್ತ ಆಗದೇ ಇರತಕ್ಕಂತಹ ಸಂದರ್ಭಗಳನ್ನು ಎದುರು ನೋಡಬೇಕಾಗತ್ತೆ. ಉತ್ತಮರ ಸಂಪರ್ಕವನ್ನು ಸರಿಯಾದಂತಹ ರೀತಿಯಲ್ಲಿ ವಿನಿಯೋಗ ಮಾಡಿಕೊಳ್ಬೇಕು. ಯಾರೋ ಒಳ್ಳೆಯವರು ಸಿಕ್ಕಿದ್ದಾರೆ, ಯಾರೋ ಒಳ್ಳೆಯವರ ಪರಿಚಯವಾಗಿದೆ ಅಂತಂದರೆ ಅವರಿಂದ ಆಗತಕ್ಕಂತಹ ಅನುಕೂಲಗಳೇನಿದೆ ಅದನ್ನು ಸರಿಯಾದಂತಹ ರೀತಿಯಲ್ಲಿ ಬಳಸ್ಕೊಳ್ಳಿ. ಅದು ನಿಮಗೂ ಅನುಕೂಲ, ಜೊತೆಗೆ ನಿಮ್ಮ ಪರಿವಾರಕ್ಕೂ ಸಹಾಯ ಆಗ್ತಕ್ಕಂಥದ್ದಾಗತ್ತೆ. ಅಗತ್ಯ ಇರತಕ್ಕಂತಹ ಕೆಲಸಕ್ಕೆ ಮೊದಲ ಆದ್ಯತೆಯನ್ನು ನೀಡಬೇಕು. ಯಾವ ಕೆಲಸ ಈ ಕ್ಷಣದಲ್ಲಿ ಆಗಿಬಿಡಬೇಕೋ ಅದಕ್ಕೆ ಆದ್ಯತೆಯನ್ನು ನೀಡಿ ಆ ಕೆಲಸವನ್ನು ಪೂರೈಸಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಬಹಳ ಶುಭವಾದಂತಹ ದಿವಸ ಇದು. ಶಕ್ತಿ ದೇವತಾ ಪ್ರಾರ್ಥನೆಯನ್ನು, ಪೂಜೆಯನ್ನು ಮಾಡಿ ಶುಭವಾಗಿ. ಕುಂಭರಾಶಿ ಆರೋಗ್ಯದ ವ್ಯತ್ಯಾಸ ಸವಾಲಾಗಬಹುದು. ಆರೋಗ್ಯದಲ್ಲಿ ಏನೋ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣುತ್ತೆ. ಇದೇನು ಮಾಡುತ್ತೆ, ನಾನು ಅದನ್ನು ಸರಿಪಡಿಸ್ಕೊಳ್ತೀನಿ, ಅದರಿಂದ ಏನು ತೊಂದರೆ ಆಗಲ್ಲ ಅನ್ನುವಂತಹ ಭಾವನೆ ಇದ್ದವರಿಗೆ ಅದು ದೊಡ್ಡ ಸವಾಲಾಗುತ್ತೆ. ಸವಾಲು ಸರಿಯಾಗಿ ಎದುರಿಸೋಕ್ಕಾಗದೇ ಇದ್ದಾಗ ಸಮಸ್ಯೆ ಆಗುತ್ತೆ, ತೊಂದರೆಯಾಗುತ್ತೆ ಎನ್ನುವಂಥದ್ದು. ಮಾನಸಿಕವಾಗಿ ಸ್ಥಿಮಿತತೆ ಇರಬೇಕು. ಮನಸ್ಸನ್ನು ನಿಮ್ಮ ಹತೋಟಿಯಲ್ಲಿಟ್ಟುಕೊಂಡು ಮನಸ್ಸಿಗೆ ಸರಿಯಾದಂತಹ ಕಡಿವಾಣವನ್ನು ಹಾಕುವ ಪ್ರಯತ್ನ ಇದ್ದರೆ ಒಂದಷ್ಟು ವಿವೇಚನಾ ಶಕ್ತಿ ಕೆಲಸ ಮಾಡುತ್ತೆ ಅಂತ ಅರ್ಥ. ಸಂತಾನಾಪೇಕ್ಷೆಗಳಿಗೆ ಶುಭ ಫಲ ಇರತಕ್ಕಂತಹ ದಿವಸ, ಅಥವಾ ಭಗವಂತನ ಅನುಗ್ರಹ ನಿಮಗೆ ಕೃಪೆಯನ್ನು ತೋರಬಹುದು ಅಂತಕ್ಕಂಥದ್ದು. ದೂರದ ಪ್ರವಾಸ ಅಷ್ಟು ಒಳ್ಳೆಯದಲ್ಲ, ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ಸಮಯ. ಹಣಕಾಸಿನ ವಿಚಾರಕ್ಕೆ ಗಲಾಟೆ ಆಗುತ್ತೆ. ದುಡ್ಡು ಕಾಸು ಏನೋ ಕೊಟ್ಟಿರ್ತೀರಿ ಅದನ್ನು ಕೇಳಿ ಪಡೆಯುವಂತಹ ಸಂದರ್ಭ ಆಗ್ಬೋದು, ಅಥವಾ ಬೇರೆಯವರು ಹಣದ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಗಲಾಟೆ ಆಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ವಿರೋಧಿಗಳಿಂದ ಹೆಚ್ಚು ತೊಂದರೆ ಇರುವಂತಹ ದಿವಸ, ಎಚ್ಚರಿಕೆ ಇರಬೇಕು. ಶತ್ರುಗಳಾಗ್ಬೋದು, ವಿರೋಧಿಗಳಾಗ್ಬೋದು, ನಿಮ್ಮನ್ನು ಯಾವಾಗಲೂ ಕೂಡ ಟೀಕೆ ಮಾಡುವಂಥವ್ರು ಆಗ್ಬೋದು, ನಿಮಗೆ ತೊಂದರೆಯನ್ನು ಮಾಡೋದಕ್ಕೆ ಕಾಯ್ತಾ ಇರ್ತಾರೆ ಅಂತ ಹೇಳಿ ತಿಳಿಬೇಕು. ಲಕ್ಷ್ಮೀನಾರಾಯಣರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ಆದಿದಂಪತಿಗಳ ಅನುಗ್ರಹ ನಿಮ್ಮನ್ನು ಕಾಪಾಡಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಈ ದಿವಸ ಯಾವುದೇ ರೀತಿಯ ಅನುಮಾನ ಇರತಕ್ಕಂತಹ ಕೆಲಸಗಳಿಗೆ ಕೈ ಹಾಕಬೇಡಿ. ಆ ಅನುಮಾನ ಇರತಕ್ಕಂತಹ ಕೆಲಸಗಳಿಂದ ಆಗುವ ಹಿಂಜರಿಕೆ ನಿಮಗೆ ದೊಡ್ಡ ಮಟ್ಟದ ನಷ್ಟವನ್ನು ಉಂಟು ಮಾಡುತ್ತೆ ಅಂತ ಅರ್ಥ. ಸ್ಥಿರಾಸ್ತಿಯ ಬಗ್ಗೆ ಹೆಚ್ಚು ಗಮನ ಹರಿಸಿ. ನಿಮ್ಮ ಹತ್ರ ಇರತಕ್ಕಂತಹ ಸ್ಥಿರಾಸ್ತಿಯ ಬಗ್ಗೆ, ಅದರ ದಾಖಲೆಗಳ ಬಗ್ಗೆ, ಅದರ ಉಳಿವಿನ ಬಗ್ಗೆ, ಅದನ್ನು ನೀವು ಉಳಿಸ್ಕೊಳ್ಳುವ ಬಗ್ಗೆ, ಅದರಲ್ಲಿ ಇರತಕ್ಕಂತಹ ತಕರಾರುಗಳ ಬಗ್ಗೆ
ಸರಿಯಾಗಿ ಗಮನಿಸಿ ಒಂದು ರೀತಿಯ ಆಲೋಚನೆಯನ್ನು ಮಾಡಿ ಅದರ ಬಗ್ಗೆ ಸೂಕ್ತವಾದಂತಹ ರೀತಿಯಲ್ಲಿ ನೀವು ಮುಂದೆ ಹೋಗಬೇಕಾದಂಥದ್ದು. ನಿಮ್ಮಿಂದ ಸಹಾಯವನ್ನು ಯಾರು ಪಡ್ಕೊಂಡಿರ್ತಾರೆ ಅವರೇ ನಿಮ್ಮನ್ನು ದೂಷಣೆ ಮಾಡ್ತಾರೆ, ನಿಮ್ಮ ನಡವಳಿಕೆಯ ಬಗ್ಗೆ ಮಾತಾಡ್ತಾರೆ, ನಿಮ್ಮ ಕೋಪದ ಬಗ್ಗೆ ಮಾತಾಡ್ತಾರೆ. ಇದೆಲ್ಲ ನಡೆಯುವಂಥದ್ದಾಗತ್ತೆ. ಆಂತರಿಕ ವಿಚಾರಗಳನ್ನು ಹಂಚಿಕೊಳ್ಬೇಕು. ಮನಸ್ಸಿನಲ್ಲಿ ಏನಿದೆಯೋ ಆ ವಿಷಯವನ್ನು ಹೊರಗಡೆ ಹಂಚಿಕೊಂಡಾಗ ಅದಕ್ಕೆ ಕೆಲವು ಪರಿಹಾರಗಳು ಅಥವಾ ಮಾರ್ಗಸೂಚಿಗಳು ಸಿಕ್ಕಿ ನಿಮಗೆ ಅನುಕೂಲ ಆಗಬಹುದು ಅನ್ನುವಂಥದ್ದು. ಬದಲಾವಣೆಗೆ ಒಳ್ಳೆಯ ಸಮಯ. ಯಾವುದೇ ವಿಷಯ ಇರಲಿ, ನೀವೇನಾದರೂ ಬದಲಾಯಿಸಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂದರೆ ಅಂತಹ ವಿಷಯದಲ್ಲಿ ಮುಂದಾಗಿ ಅನುಕೂಲ ಇರತಕ್ಕಂಥದ್ದು. ನಿಮ್ಮ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಇದು ಸೂಕ್ತವಾದಂತಹ ಸಮಯ. ಕೇವಲ ಬಾಯಿ ಮಾತಿಗೆ ಎಷ್ಟು ಮಾತಾಡಿದರೂ ಕೂಡ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಕಾರ್ಯರೂಪ ತರೋದಕ್ಕೆ ಸಮಯ ಚೆನ್ನಾಗಿದೆ. ಕಾರ್ಯರೂಪಕ್ಕೆ ತಂದು ಅದರ ಒಳ್ಳೆಯ ಫಲವನ್ನು ನೀವು ಅನುಭವಿಸಿ ಅಂತಕ್ಕಂಥದ್ದು. ಶಿವಾರಾಧನೆಯನ್ನು ಮಾಡಿ. ಶುಭವಾಗಿ.